ಅಂತ ಹಾರಲಿ ಮಸಾಲೆ ಗುಡ್ ಮಾರ್ನಿಂಗ್. ಇವತ್ತು ಅಮ್ಮನ ಮನೆಯಿಂದ ವಾಕ್ ಸ್ಟಾರ್ಟ್. ಬೆಳಿಗ್ಗೆ ಟಿಫನ್ಗೆ ಏನು ಮಾಡೋದು ಅಂತಿತ್ತು. ಅದಕ್ಕೆ ಬ್ರೆಡ್ ಆಮ್ಲೆಟ್ ಮಾಡುವ ಅಂತ ಇತ್ತು. ಹಾಗೆ ಆನಿಯನ್ ಕಟ್ ಮಾಡ್ತಾ ಇದ್ದೀನಿ. ಬ್ರೆಡ್ ಆಮ್ಲೆಟ್ ಮಾಡುವ ಅಂತ. ಆನಿಯನ್ ಮನೆ ಇದ್ದು ಈಗ ಸ್ವಲ್ಪ ಚಿಲ್ಲಿ ಹಾಕುವ ಅಂತ ಅದನ್ನು ಸಣ್ಣ ಮಾಡಿ ಕಟ್ಟಾಕಬೇಕು. ನನ್ನ ಮಕ್ಕಳಿಗೆ ಸಿಕ್ಕಿದ್ರೆ ತಿನ್ನಲ್ಲ ಬಗ್ಗೆ ಖಾರ 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 ಸಣ್ಣ ಮಾಡಿ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಇಡ್ಲಿ ಉಂಟು. ನಿನ್ನೆ ಅಮ್ಮ ಇಡ್ಲಿ ಮಾಡಿದ್ದರು. ಇಡ್ಲಿ ಉಂಟು ನೋಡಿ. ಇಲ್ಲಿ ಚಿಕನ್ ನೋಡಿ, ಇಲ್ಲಿ ಚಿಕನ್ ಸ್ವಲ್ಪ ಉಂಟು. ನಿನ್ನೆ ರಾತ್ರಿ ಮಾಡಿದ್ದು ಚಿಕನ್ ಸ್ವಲ್ಪ ನೋಡಿ. ಇಲ್ಲಿ ಆಲೂಗಡ್ಡೆ ಹಾಕಿ ಮತ್ತು ಅದಕ್ಕೆ ನುಂಗೆಲ್ಲ ಹಾಕಿದ್ದಾರೆ, ಡ್ರೈ ಫಿಶ್ ಹಾಕಿದ್ದಾರೆ. ಅದು ಆದರೆ ಇವತ್ತು ಇಡ್ಲಿ ತಿನ್ನಕ್ಕೆ ಯಾರಿಗೆ ನೋಡಿಲ್ಲ. ಬ್ರೆಡ್ ಆಮ್ಲೆಟ್ ಅಂತ ಅದಕ್ಕೆ ಬ್ರೆಡ್ ಉಂಟು ನೋಡಿ. ಇಲ್ಲಿ ಬ್ರೆಡ್ ತಂದಿದ್ದಾರೆ ಅಮ್ಮ. ಆಮ್ಲೆಟ್ ಮಾಡುವ. ತೆತ್ತಿ 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 ಒಂಚೂರು ಮುಂಚೆ ಮನೇಲಿ ಬರೀಕೊಂಡು ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಆಮ್ಲೆಟ್ 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 ಯಮ್ ಯಮ್. ಪ್ಲೇಟ್ ಅದು ಬರ್ತಾ ನಮ್ಮದೆಲ್ಲ ಊಟ ಎಲ್ಲ ಆದ ನಂತರ ವೀಡಿಯೋ ಮಾಡುವ ಅಂತ ನೆನಪಾಯ್ತು ಇವಾಗ. ಇಲ್ಲಿ ಪಪ್ಪಾಯಿದು ಗಿಡ ಕಟ್ ಮಾಡಿದ್ದಾರಂತೆ, ಮರ ಕಟ್ ಮಾಡಿದ್ದಾರೆ ಪಪ್ಪಾಯಿದು. ನಾನು ಬರುವಾಗೆಲ್ಲ ಕಟ್ಟಾಗಿ ಬಿದ್ದಾಯಿತು ನೋಡಿ. ಅದರಲ್ಲೆಲ್ಲ ಪಪ್ಪಾಯಿ ಇತ್ತು. ಅದು ತುಂಬ ಇರುವೆ ಇರ್ತದೆ ಅಲ್ಲಿ, ದೊಡ್ಡ ದೊಡ್ಡ ಇರುವೆ ಇತ್ತು. ಅದಕ್ಕೆ ಅದನ್ನು ಕಟ್ ಮಾಡಿಬಿಟ್ಟಿದ್ದಾರೆ ನೋಡಿ. ತುಂಬ ಇತ್ತು ಅದರಲ್ಲಿ. ಅದಷ್ಟು ಟೇಸ್ಟ್ ಇಲ್ಲ ಮಾತ್ರ. ಅಲ್ಲೊಂದು ಬಿದ್ದಿದೆ ನೋಡಿ. ಮಕ್ಕಳೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಅದಷ್ಟು ಟೇಸ್ಟ್ ಅಂತಲ್ಲ, ಅದು ಪದಾರ್ಥ ಮಾಡಲಿಕ್ಕೆ ಚೆಂದ ಆಗ್ತದೆ. ಕಾಯ್ದು ಪದಾರ್ಥ ಚೆಂದ ಆಗ್ತದೆ, ಅದಕ್ಕೆ ತೆಗೆದಿಟ್ಟಿದ್ದಾರೆ. ಯಾರಿಗಾದ್ರೂ ಬೇಕಾದರೆ ಕೊಡ್ಬೋದಲ್ವ ಅಂತ. ಹಿಂದೆ ಒಂದುಂಟು, ಹಿಂದೆನೂ ಉಂಟು ನೋಡಿ. ಇಲ್ಲಿ ಒಂದುಂಟು ನೋಡಿ. ನೋಡಿ ಇದು ಚೆಂದ ಉಂಟು. ಇದು ತುಂಬ ಸ್ವೀಟ್. ಇದರ ಹಣ್ಣು ಉಂಟಲ್ಲ, ತುಂಬ ಸ್ವೀಟ್ ಅದು. ಇದು ಅಷ್ಟು ಚೆಂದದಿಲ್ಲ, ಅಷ್ಟೊಂದು ಸ್ವೀಟ್ ಇಲ್ಲ. ಸ್ವಲ್ಪ ಕಹಿ ಆಗ್ತದೆ ಇದರದ್ದು ಉಂಟಲ್ಲ, ಸ್ವಲ್ಪ ಕಹಿ ಅದು. ಅದನ್ನೆಲ್ಲ ಆತೋಡ ಇಟ್ಟು ಅದಕ್ಕೆ ಅದನ್ನು ಕಡ್ದು ಬಿಟ್ಟರು ಬೇಡ ಅಂತ. ತುಂಬ ಇರುವೆ ಅದರಲ್ಲಿ, ಎಲ್ಲ ಹಾಳಾಗೋದು ಹಾಗೆ ಇರುವೆ ಬಂದು. ಆ ಕಪ್ಪು ಇರುವೆ ಕಡ್ದು ಬಿಟ್ಟರು. ನೋಡಿ ಹೇಗೆ ಕಾಣ್ತಾ ಉಂಟು ನೋಡಿ. ಸರಿ ಬಿಸಿಲು. ಬಿಸಿಲು ಅಂದರೆ ಬಿಸಿಲು ನಿಲ್ಲಕ್ಕಾಗಲ್ಲ. ಹಿಂಗೆ ನೋಡಿ, ಇಲ್ಲಿ ಕಂಚಿಗಾರ ಗೂಡು ಕಟ್ಟಿದೆ ನೋಡಿ, ಹೇಗೆ ಕುತ್ಕೊಂಡಿದೆ ನೋಡಿ.
ಒಂದು ಪೆಟ್ಟು ಹೊಡೆದು ಸಾಕು ಮಾತ್ರ. ನೋಡಿ ಪ್ಯಾಕ್ ಮಾಡ್ತಾ ಇದ್ದಾರೆ. ಓಹೋ ಪದಂಬಲ ಜಾಗುಂಡು ಎಲ್ಲಿಯ ಪಾಡ್ ಎತ್ತಿನ ಮಾತ್ರ ಬಾರ್ದೋಡಿಯ ಹಾಲೆತ್ತಿನ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ ನಂತರ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಊಟಕ್ಕೆ ಅದೇ ಇತ್ತು, ಚಿಕನ್ ಸ್ವಲ್ಪ ಕರಿ ಇತ್ತಲ್ವ, ಮತ್ತು ನುಂಗೆಲ್ ಮೀನು ಮತ್ತು ಪೊಟ್ಯಾಟೊ ಕರಿ ಇತ್ತು, ಅದನ್ನೇ ಊಟ ಮಾಡಿದ್ವಿ. ಇವಾಗ ಈವ್ನಿಂಗ್ ಸ್ವಲ್ಪ ಕಾಫಿ ಇಲ್ಲಾಂದರೆ ಟೀ ಮಾಡಬೇಕು. ನೋಡುವ, ಕಂಟಿನ್ಯೂ ಮಾಡ್ತೀನಿ. ಇದೆಲ್ಲ ಸಂತೆ ಕೊಂಡು ಎಷ್ಟು ನೋಡಿ ಇಲ್ಲಿ ಸಹ ನೋಡಿ ನಮ್ಮ ಕ್ಲೀನ್ ಮಾಡಿ ತಂದು ಹಾಕ್ತಾ ಇದ್ದಾರೆ. ದೊಡ್ಡ ಸೈಜ್ ಮಾತ್ರ ಅಷ್ಟೊಂದು ಟೇಸ್ಟ್ ಇಲ್ಲ ನೋಡಿ. ಈ ಟೈಪಲ್ಲಿ ಆಗ್ತದೆ ಅದು. ಹಣ್ಣು ಸ್ವಲ್ಪ ಕೈ ತುಂಬ ಅಂದರೆ ತುಂಬ ಕೈ ನೋಡಿ. ಈ ರೀತಿ ಎಲ್ಲ ಐತೆ ನೋಡಿ. ಅದು ಕಪ್ಪು ಅಷ್ಟು ವೇಸ್ಟ್ ಆಯ್ತು ನೋಡಿ. ಅಷ್ಟೊಂದು ಟೇಸ್ಟ್ ಅಲ್ಲ ಅದು, ತುಂಬ ಗಟ್ಟಿ ಸಿಹಿ ಇಲ್ಲ ಅದು. ಕೈ ಅದರ ಮಾಂಸ ತುಂಬ ಕೈ ಅದು. ಇವಾಗ ಒಳಕ್ಕೆ ಮಾಡುವ ಅಂತ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಸಾಲ ಒಳಕ್ಕೆ ಮಾಡುವ. ತೆಂಗಿನಕಾಯಿ ಹುಡ್ತಾ ಇದ್ದೀವಿ. ನೀರು ಕಮ್ಮಿ ಹಾಕಿ. ತೆಂಗಿನಕಾಯಿ ರೆಡಿ ಮಾಡಿದ್ದೀನಿ. ಚಿಕನ್ ಇಲ್ಲಿ ಒಂದು ಚಮಚ ಸಕ್ಕರೆ ನೀರು ಮಾಡಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಹಾಕ್ತಾ ಇದ್ದೀನಿ. ಮೆಣಸಿನ ಹುಡಿ ಹಾಕ್ತೀನಿ. ಇದು ಆಪ್ಷನಲ್, ಖಾರ ಬೇಕಿದೆ ಮಾತ್ರ, ಇಲ್ಲದೆ ಬೇಡ. ನಾನಿಲ್ಲಿ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಚೆಂದ ಆಗ್ತದೆ. ಸ್ವಲ್ಪ ಉದ್ದು ಆಮೇಲೆ ಏನು ಬರಬೇಕು ಇಲ್ಲಿ ನೋಡಿ. ಆನಿಯನ್ ಮತ್ತು ಹಸಿಮೆಣಸು ಕಟ್ ಮಾಡಿಟ್ಟಿದ್ದೀನಿ. ಅದನ್ನು ಹಾಕುವ. ಒಂದು ಬೇರೆ ಹಾಕುವ. ಸ್ವಲ್ಪ ಬೇರೆ ಹಾಕುವ. ನಂತರ ಇದು ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಮತ್ತು ಹಸಿಮೆಣಸು ಹಾಕುವ. ಚೆಂದ ಮಾಡಿ ಫ್ರೈ ಆಗಬೇಕು. ಫ್ರೈ ಆಯಿತು, ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಚೆಂದ ಮಾಡಿ ಫ್ರೈ ಆಗಬೇಕು. ಅದಕ್ಕೆ ನಾವಿಲ್ಲಿ ಸಕ್ಕರೆ ನೀರು ಹಾಕಲಿಕ್ಕೆ ಇಟ್ಟಿದ್ದೇವಲ್ಲ, ಅದನ್ನು ಹಾಕುವ. ಕರೆಂಟ್ ಹೋಗ್ತದೆ ಬರ್ತದೆ, ಕರೆಂಟ್ ವಿಷಯಕ್ಕೆ ಗಡಿ ಆಗ್ತಾ ಉಂಟು. ಅದನ್ನು ಅದಕ್ಕೆ ಹಾಕುವ. ಎಷ್ಟು ಬೇಕು ನಮಗೆ ಅಷ್ಟು ಸ್ವೀಟ್ ಇದ್ದರೆ ಇದು. ನೋಡಿ ರೆಡಿ ಆಯಿತು. ರೆಡಿ ಮಾಡ್ತಾ ಇದ್ದಾರೆ. ಓಕೆ, ನಾವು ಇವಾಗ ಈವ್ನಿಂಗ್ ಸ್ನ್ಯಾಕ್ಸು ಪೂರ್ತಿ ಜೊತೆ ಡಿನ್ನರ್ಗೆ ಊಟಕ್ಕೆ ರೆಡಿ